ಪ್ರಿಯರೇ, ಇಂದಿನ ವಿಡಿಯೋಗಾಗಿ ನಾನು ಮತ್ತೆ ಗರುಡ ಪುರಾಣದ ಇನ್ನೊಂದು ಅಂಶವನ್ನು ಆಯ್ದುಕೊಂಡಿದ್ದೇನೆ. ಗರುಡ ಹಾಗೂ ಶ್ರೀಹರಿಯ ಮಧ್ಯೆ ನಡೆಯುವಂತಹ ಈ ಸಂವಾದವನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ಶ್ರೀಹರಿಯನ್ನು ಉದ್ದೇಶಿಸಿ ಗರುಡನು ಈ ರೀತಿ ಪ್ರಶ್ನಿಸುತ್ತಾನೆ. ಹೇ ಹರಿ, ಆರ್ಧದೈಹಿಕ ಕ್ರಿಯೆಯ ಅಧಿಕಾರಿಯ ಬಗ್ಗೆ ಸ್ವಲ್ಪ ತಿಳಿಸು. ಒಬ್ಬ ವ್ಯಕ್ತಿಯ ಮೃತ್ಯುವಿನ ನಂತರ ನಡೆಯುವಂತಹ ಕಾರ್ಯವನ್ನು ಸಂಪೂರ್ಣಗೊಳಿಸುವಂತಹ ಅಧಿಕಾರಿ ಯಾರು, ಇದರ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳಿಸು ಎಂದು ಕೇಳುತ್ತಾನೆ. ಆಗ ಶ್ರೀಹರಿ ಹೀಗೆ ಹೇಳುತ್ತಾನೆ, ಮೃತ್ಯುವಿನ ನಂತರ, ಮರಣದ ನಂತರ ಆ ಮನುಷ್ಯನ ಆರ್ಧದೈಹಿಕ ಕಾರ್ಯವನ್ನು ಅವನ ಪುತ್ರ, ಪೌತ್ರ, ಪ್ರಪೌತ್ರ ಅಂದರೆ ಮಗ, ಮೊಮ್ಮಗ ಅಥವಾ ಮೊಮ್ಮಗನ ಮಗ, ಇಲ್ಲವಾದಲ್ಲಿ ಸಹೋದರನ ಸಂತಾನ ಅಥವಾ ಅವನ ಜಾತಿಯ ಜನರು ಮಾಡಬಹುದು. ಇವರೆಲ್ಲರ ಅಭಾವ ಇದ್ದಲ್ಲಿ ಸಮಾನೋದಕ ಸಂತಾನವು ಕೂಡ ಮಾಡಬಹುದು. ಒಂದು ವೇಳೆ ಆ ವ್ಯಕ್ತಿಯ ಮಾತೃಕುಲ, ಪಿತೃಕುಲ ಅಂದರೆ ತಾಯಿಯ ಫ್ಯಾಮಿಲಿ ಅಥವಾ ತಂದೆಯ ಫ್ಯಾಮಿಲಿ ಎರಡೂ ಕುಲಗಳ ಪುರುಷರು ಸಮಾಪ್ತಿಯಾಗಿದ್ದಲ್ಲಿ ಆಗ ಸ್ತ್ರೀಯರು ಈ ಕಾರ್ಯವನ್ನು ಮಾಡಬಹುದು. ಒಂದು ವೇಳೆ ಮನುಷ್ಯನು ತನ್ನ ಇಚ್ಛೆಯಿಂದ ತನ್ನ ಎಲ್ಲ ಸಂಬಂಧಿಗಳ ಜೊತೆ ಇರುವ ಸಂಬಂಧವನ್ನು ಕಡಿದುಕೊಂಡಿದ್ದಲ್ಲಿ ಅಂಥವನ ಆರ್ಧದೈಹಿಕ ಕಾರ್ಯವನ್ನು ರಾಜನು ಮಾಡಬಹುದು. ಒಂದು ವೇಳೆ ಅಧಿಕಾರಿ ಯಾರೂ ಇಲ್ಲದೇ ಇದ್ದಲ್ಲಿ ಅಥವಾ ಯಾರನ್ನೂ ಅಧಿಕಾರಿಯನ್ನಾಗಿ ಮಾಡುವಂತಹ ನಿಶ್ಚಯವಾಗದೇ ಇದ್ದ ಸಂದರ್ಭದಲ್ಲಿ ಆ ಮನುಷ್ಯನು ಸ್ವಯಂ ತನ್ನ ಜೀವಿತ ಕಾಲದಲ್ಲಿಯೇ ಜೀವಿತ ಶ್ರಾದ್ದವನ್ನು ಮಾಡಿಕೊಳ್ಳಬೇಕು. ಮೈ ಡಿಯರ್ ಫ್ರೆಂಡ್ಸ್, ಇಷ್ಟು ಆರ್ಧದೈಹಿಕ ಕ್ರಿಯೆಯನ್ನು ಮಾಡುವಂತಹ ಅಧಿಕಾರಿಯ ಬಗ್ಗೆ ಇರುವಂತಹ ಮಾಹಿತಿ. ಮುಂದಿನ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು. ಟೇಕ್ ಕೇರ್. ಬಾಯ್. ಸಿಯಾ.